ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಅರ್ಜೆಂಟಲ್ಲಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಕಡಾಯಿ ಇಟ್ಕೊಂಡು 1 ಕಪ್ಪು ರವೆ ಹಾಕಿದ್ದೀವಿ. ಮೀಡಿಯಮ್ ರವೆ, ಇದು ಬಾಂಬೆ ರವೆ. ಹುರಿತಾ ಇದ್ದೀನಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಹುರಿಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಈಗ ಆಗಿದೆ ಫ್ರೆಂಡ್ಸ್. ಎತ್ತಿಟ್ಕೋಬೇಕೀಗ. ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಆಗಿದೆ. ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನು, ಕಡಲೆಬೇಳೆನೂ ಸಹ ಹಾಕ್ತಾಯಿದ್ದೀನಿ 1 ಸ್ಪೂನು. ಇದು ಸಹ ಸ್ವಲ್ಪ ಫ್ರೈ ಆಗಬೇಕು. ಈಗ ಆಗಿದೆ ಫ್ರೆಂಡ್ಸ್. ಈಗ ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕ್ತಾಯಿದ್ದೀನಿ, ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸು ಖಾರಕ್ಕೆ ತಕ್ಕಾಗಿ ಹಾಕ್ತಾಯಿದ್ದೀನಿ. ಇದು ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ 1 ಮೀಡಿಯಮ್ ಸೈಜ್ ಟೊಮೊಟೊ. ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಇದು ಮಾಡಬೇಕು, ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ಇದರಲ್ಲಿ 1 ಕಪ್ಪು ರವೆ ತೊಗೊಂಡಿತ್ತು. ಈಗ 2.5 ಕಪ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ 2 ಕಪ್ ಆಯಿತು. ಇನ್ನು ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿರೋ ಒಂದು ಮಿಕ್ಸ್ ಕೊಡಬೇಕು. ಈಗ ರುಚಿ ತಕ್ಕಷ್ಟು ಉಪ್ಪು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ಈಗ ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಮೀಡಿಯಮ್ ಉರಿಯಲ್ಲೇ ಒಂದು ಸ್ವಲ್ಪ ಕುದಿಬೇಕು. ಈಗ ಆಗಿದೆ ಫ್ರೆಂಡ್ಸ್, 5 ನಿಮಿಷ ಆಗಿದೆ. ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಈಗ ಹಸಿ ಕಾಯಿ ತುರಿ 1 ಕಪ್ಪು. ಇದು ಸಹ ಒಂದು 2 ನಿಮಿಷ ಆಗಬೇಕು. ಚೆನ್ನಾಗಿ ತಿರುಗಿಸ್ಬೇಕು. ಈಗ ಆಗಿದೆ ಫ್ರೆಂಡ್ಸ್. ಈಗ ರವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಹಾಕ್ಕೊಂಡೆ ತಿರುಗಿಸ್ತಾನೆ ಇರಬೇಕು. ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಉಪ್ಪಿಟ್ಟು. ಅರ್ಜೆಂಟಲ್ಲಿ ಮನೆಯಲ್ಲಿ ಏನು ಮಾಡಬೇಕು ಅಂತೇಳಿ ತಿಂಡಿ ಗೊತ್ತಾಗ್ದೇ ಇರೋ ಟೈಮ್ನಲ್ಲಿ ಅರ್ಜೆಂಟಲ್ಲಿ ಮಾಡೋ ಉಪ್ಪಿಟ್ಟು. ಈಗ ಆಗಿದೆ ಫ್ರೆಂಡ್ಸ್. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಇದು 2 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡಿ ಏನು ಸೂಪರಾಗಿ ಬಂದಿದೆ ಉಪ್ಪಿಟ್ಟು. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ನೀವು ಹಾಕೊಳ್ಳಿ, ನಾನು ಹಾಕ್ತಾಯಿಲ್ಲ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಥ್ಯಾಂಕ್ ಯು. ಸರ್ವ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ